मनोन्मनाय नमः अघोरेभ्यो घोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः। ಅಮ್ಮ ನನ್ನ ಗೌರಿ ನಿಂಗಾದ್ರೂ ಹುಡುಕ್ತೀನಿ ಅಮ್ಮ. ನನ್ನ ನೋಡಿನು ಅವಳು ಯಾಕೆ ಹೊಟ್ಟೋದು ಅಂತ ನನ್ಗೆ ಗೊತ್ತಿಲ್ಲ. ನೀವು ಯೋಚನೆ ಮಾಡಬೇಡಿ. ಗೌರಿನ ಹುಡ್ಕೋ ಜವಾಬ್ದಾರಿ ನಂದು. ಗೌರಿನ ಹುಡ್ಕೋ ಜವಾಬ್ದಾರಿ ನಂದಮ್ಮ. परमतनाय नमः सर्वभूतनमनाय नमो मनोन्मनाय नमः अघोरेभ्यो घोरेभ्यो घोरघोरतरेभ्यः। ನಾಟಕನು ನಾಜೂಕಾಗಿ ಆಡಬೇಕು ಊರ್ಮಿ, ಓವರಾಗಿ ಆಡಬೇಡ. ಮಾಮ್, ಈಗಷ್ಟೇ ಹೇಳ್ದೆ ತಾನೆ ಓವರಾಗಿ ಆಡಬೇಡ ಅಂತ. ಶೋ ಮಾಮ್, ಅಲ್ಲಿ ನೋಡಿ ಮಾಮ್, ಗೌರಿ ಹೆಣನೆ ಕಾಣಿಸ್ತಿಲ್ಲ. ಗೌರಿ ಹೆಣ ಎಲ್ಲೋದ್ಲು? ಮಾಮ್, ನಾನು ಹೋಗಿ ಚಂದ್ರನ್ ಕೇಳಲ್ಲ. ನೀನೇನಾದ್ರೂ ಇವಾಗ ಕೇಳಿದ್ರೆ ನಿನ್ನ ಮೇಲೆ ಸಂಶಯ ಬರುತ್ತೆ. ಪ್ಲೀಸ್. ಆದ್ರೆ ಹೆಣ ಎಲ್ಲಿ ಮಾಮ್? ಹಲೋ ಹಲೋ ಮೇಡಮ್, ನಾನು ಆಸ್ಪತ್ರೆಯಿಂದ ಗಿರಿ ಮಾತಾಡ್ತಿದ್ದೀನಿ. ಗೊತ್ತಾಯ್ತು. ಏನು? ಏನುನಾ ಮೇಡಮ್, ಹೆಣನ ಅವತ್ತು ವಾಪಸ್ ಕೊಡಿ ಅಂತ ನಾನು ಹೇಳಿದ್ದೆ ತಾನೇ. ಈಗ ಹುಡುಗಿ ಮನೆಯವರೆಲ್ಲ ಬಂದಿದ್ದಾರೆ. ನಮ್ಮ ಮಗಳು ಹೆಣನ ವಾಪಸ್ ಕೊಡಿ ಅಂತ ಗಲಾಟೆ ಮಾಡ್ತಿದ್ದಾರೆ. ನನಗೆ ತಡೆಯೋಕ್ಕಾಗ್ತಿಲ್ಲ. ನೀವು ಆದಷ್ಟು ಬೇಗ ಹೆಣ ನಾವು ವಾಪಸ್ ತರಬೇಕಷ್ಟೇ. ಏಯ್, ಏನಪ್ಪ ನೀನು ಹೀಗೆ ಮಾತಾಡ್ತಾ ಇದೆಯಾ? ಹೆಣನ ಇಟ್ಕೊಂಡು ಯಾರಾದರೂ ಹೀಗೆ ಆಟ ಆಡ್ತಾರ? ನೋಡು, ಒಂದು ಕೆಲಸ ಮಾಡು, ಅವರಿಗೆ ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡು. ನಾನು ನಿನಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ ತಾನೆ, ಅರ್ಥ ಮಾಡ್ಕೊ. ದುಡ್ಡು ಕೊಟ್ರೆ ನೀವೇ ತಗೊಂಡು ಹೋಗ್ಬಿಡ್ತೀರಾ? ಇದೇನಾದರೂ ಹೊರಗಡೆ ವಿಷಯ ಗೊತ್ತಾದರೆ ಅಷ್ಟೇ. ನೋಡು, ಈಗ ಹೆಣನ ನಾನು ವಾಪಸ್ ಕೊಡೋದಕ್ಕಾಗಲ್ಲ. ನೀನೇ ಏನಾದರೂ ಹೇಳಿ ಮ್ಯಾನೇಜ್ ಮಾಡು ಅಂತ ಬರ್ಕೋತಾ ಇದ್ದೀನಿ ತಾನೆ. ಓಹ್, ಅಯ್ಯೋ, ನಿಮ್ಮ ಹೇಳಿದ್ದನ್ನೇ ಹೇಳ್ತಿದ್ದಿರಲ್ಲ. ಸರಿ ಬಿಡಿ, ನಾನೇ ಎಲ್ಲಿ ಏನು ಸತ್ಯ ಹೇಳಬೇಕು ಹೇಳಿ ನಿಮ್ಮಿಂದ ಹೆಣನ ಕ್ರೀಮೇಟ್ ಮಾಡೋಕ್ಕಾಗ್ದ ಹಾಗೆ ಮಾಡ್ತೀನಿ. ನಿಮಗೆಲ್ಲ ಪೊಲೀಸ್ ಲಾಠಿ ಬಿದ್ರೇನೆ ಬುದ್ಧಿ ಬರೋದು. ಹಲೋ, ತತ್ತರಿಕೆ ನನಗೊಳ್ಳೆ ಹೆಣ ಬರೋ ಕೆಲಸ ಆಗೋಯ್ತಲ್ಲಪ್ಪ. ಏನು ಮಾಡೋದು ಇವಾಗ ದೇವ್ರೇ? ಯೋರ್ದ್ರೋ ಅಗ್ನವ್ಯೋ ಅಪ್ಸಯ ಓಷಧೇಶಯೋ ರುದ್ರೋ ವಿಶ್ವಾಭವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು. ಹುಡುಗಿ ತಂದೆ ಯಾರು? ಬನ್ನಿ ಸರ್ ಇಲ್ಲಿ. ಚಂದ್ರು, ಒಂದು ನಿಮಿಷ ನಿಲ್ಸಿ. ಎಕ್ಸ್ಕ್ಯೂಸ್ ಮೀ, ಯಾರು ನೀವೆಲ್ಲ? ಯಾಕೆ ನಿಲ್ಸೋದಕ್ಕೆ ಹೇಳ್ತಿದ್ದೀರಾ? ಕ್ಷಮಿಸಿ ಸರ್,
ನಾವು ಇಂಥ ಟೈಮಲ್ಲಿ ಬಂದಿರೋ ತಪ್ಪೆ. ಆದರೆ ಇಲ್ಲಿ ತೀರ್ಕೊಂಡಿರೋ ಹುಡುಗಿ ತಮ್ಮ ಕಣ್ಗಳನ್ನ ದಾನ ಮಾಡಕ್ಕೆ ಬರ್ಕೊಟ್ಟಿದ್ದಾರೆ. ಅವ್ರು ತೀರ್ಕೊಂಡಿರೋ ವಿಷಯ ನಮಗೆ ಈಗ ಗೊತ್ತಾಯಿತು. ಸೊ ಡೈರೆಕ್ಟಾಗಿ ಇಲ್ಲಿಗೆ ಬರಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್, ಅವ್ರ ಕಣ್ಗಳನ್ನ ಇಲ್ಲೇ ಆಂಬ್ಯುಲೆನ್ಸಲ್ಲಿ ಆಪ್ರೇಟ್ ಮಾಡಿ ತಗೋತೀವಿ. ಬೆಂಕಿಲ್ ಸುಟ್ಟು ಅಥವಾ ಮಣ್ಣಲ್ಲಿ ಮಣ್ಣ ಆಗೋ ಬದಲು ಇನ್ನೊಬ್ಬರಿಗೆ ನೆರವಾಗುತ್ತೆ. ಬೇಡ ಅನ್ಬಿಡಿ ಸರ್. ಓಕೆ ಸರ್, ಒಂಚೂರು ಆದಷ್ಟು ಬೇಗ ಆಗಲಿ. ಶ್ಯೂರ್ ಸರ್. ನೋಡಿ, ಇವ್ರ ಕಣ್ಣುಗಳನ್ನು ಆಪ್ರೇಟ್ ಮಾಡಿ ತೆಗೆದಾಗಿದೆ. ಸೊ ಮುಖದ ಮೇಲೆ ಮುಚ್ಚಿರೋ ಬಟ್ಟೆನ ತೆಗೆದೇ ಇರೋದು ಒಳ್ಳೆಯದು. ಸ್ವಲ್ಪ ನೋಡ್ಕೊಳ್ಳಿ. ಅಜ್ಜಿ, ಅಳ್ಬೇಡಿ ಅಜ್ಜಿ. ನಿಮ್ಮ ಮೊಮ್ಮಗಳಿಗೆ ಸಾವಿಲ್ಲ. ಅವಳು ಹೋದ್ಮ್ಯಾಕುವೆ ಬೇರೆಯವ್ರಿಗೆ ಕಣ್ಣಾಗಿ ಪ್ರಪಂಚನ ನೋಡ್ತಾಳೆ. ನೀವು ಅಳ್ಬೇಡಿ. ಬನ್ನಿ ಸರ್. ಹೂವಿನ ಹಾರ ಹಾಕ್ಬಿಡಿ. ಇದ್ಯಾ ಕಾಲಿಂತವೆಲ್ಲ ಉಳ್ ತುಂಬಿಸೋರೆ? ಏನೋ ಸರಿ ಹೋಯ್ತಿಲ್ವಲ್ಲ? ಅಬ್ಬಾ, ಸದ್ಯ ಒಂದು ಕಂಟಕದಿಂದ ತಪ್ಪಿಸ್ಕೊಂಡಾಯ್ತು. ಇಲ್ಲಿಂದ ಹೊರಟು ಹೋದ್ರೆ ಯಾರಿಗೇನು ಮಾಡೋಕ್ಕಾಗಲ್ಲ. ಮಕ್ಕಕ್ಕೆ ಹಾಕಿರೋ ಬಟ್ಟೆನ ತೆಗಿಬೇಡಿ ಅಂದ್ಬಿಟ್ಟು ಹೋಯ್ತವ್ರೆ. ಅದು ಅಲ್ಲದೆ ಅವ್ರ ಮಕ್ಕದಾಗೆ ಸ್ಯಾನೆ ಗಾಬರಿ ಆಯ್ತಲ್ಲ, ಏನೋ ತೆಪ್ಪಾಗಿ ನಡೀತಿರಂಗೈತೆ.
ಅಜ್ಜಿನ ಒಸಿ ನೋಡ್ಕೊ, ನಾನು ಬರ್ತೀನಿ. ಬನ್ನಿ. ಏನು ಮೇಡಮ್, ನಾವು ಮಾಡಿರೋ ಕೆಲಸಕ್ಕೆ ಇಷ್ಟೇನಾ? ಇಷ್ಟೆಲ್ಲ ಮಾತಾಡಿ ಎಲ್ಲರಿಗೂ ನೆಮ್ಸಿದ್ದೀನಿ, ನೀವು ನೋಡ್ರಿ ಇಷ್ಟೇ ಕೊಡ್ತಾ ಇದ್ದೀರಲ್ಲ. ಗೊಣಗಬೇಡ್ರಿ, ನಿಮ್ಮ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ತಾನೆ. ನೋಡಿ, ಇಲ್ಲಾಗಿದ್ದು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಾಯಿ ಬಿಡಬೇಡಿ. ಇನ್ನೂ ಸಾಧ್ಯ ಆದರೆ ನೀವು ಊರು ಬಿಟ್ಟು ಹೋದರೆ ಇನ್ನೂ ಒಳ್ಳೆಯದು. ಆಯ್ತಾ? ನೀವೇನು ವರಿ ಮಾಡ್ಕೊಬಿಡಿ ಮೇಡಮ್, ನಾನು ನೋಡ್ಕೋತೀನಿ. ಹಾಂ, ಹುಷಾರು, ಯಾರ ಕಣ್ಣಿಗೂ ಬೀಳ್ಬೇಡಿ. ಬಿ ಕೇರ್ಫುಲ್. ಓಕೆ. ಏನಯ್ಯ ಆಗ್ಲಿಂದ ಬಡ್ಕೋತಾ ಇದ್ಯಲ್ಲ, ದುಡ್ಡು ಸಿಕ್ತಾ? ಆದ್ರೂ ನಮ್ಮ ಕೆಲ್ಸಕ್ಕೆ ಕಡಿಮೆನೇ ಗುರು. ಇಷ್ಟಾದ್ರೂ ಸಿಕ್ತಲ್ಲ ಅಂತ ಖುಷಿ ಪಡ. ಹಾಂ, ಮತ್ತೆ ನಾವು ಯಾವುದೋ ಹುಡುಗಿ ಹೆಣ ತಗೊಂಡು ಬಂದು ಅನ್ನಪೂರ್ಣಮ್ಮವ್ರ ಮೊಮ್ಮಗಳು ಅಂತ ನಾಟಕ ಮಾಡಿದ್ದೀವಂತ ಯಾರಿಗಾದ್ರೂ ಗೊತ್ತಾದರೆ ಅಷ್ಟೇ, ನಮ್ಮಿಬ್ಬರಿಗೂ ಇಲ್ಲೇ ಕಾರ್ಯ ಮಾಡಿಬಿಡ್ತಾರೆ. ಈ ವಿಷಯನ ಯಾರ ಹತ್ರನೂ ಬಾಯಿ ಬಿಡ್ಬೇಡ, ಗೊತ್ತಾಯ್ತಾ? ಇಲ್ಲ ಅಂದರೆ ಗೊತ್ತಲ್ಲ, ನೀನು ಡಾಕ್ಟ್ರೇ ಅಲ್ಲ ಅನ್ನೋ ನಿಜಾನ ಎಲ್ಲ ಕಡೆ ಹೇಳಬೇಕಾಗುತ್ತೆ. ಪದೇ ಪದೇ ಅದನ್ನೇ ಹೇಳ್ಬೇಡಿ, ನಾನು ನೋಡ್ಕೋತೀನಿ ಅನ್ನಲ್ಲ. ಅನ್ಪೂರ್ಣ ಮಜ್ಜಿಗೆ ಮೋಸ ಮಾಡ್ತಾವ್ರ? ಹಂಗಾರೆ ಇಲ್ಲಿರೋದು ಅವ್ರ ಮೊಮ್ಮಗ್ಳಲ್ವಾ? ಯಾಕೆ ಹಿಂಗ್ ಮಾಡ್ತಾವ್ರೆ? ಇಲ್ಲ, ಇದನ್ನ ಹಿಂಗೆ ಬಿಡ್ಬಾರ್ದು. ಇದರಿಂದ ಏನ್ ನಡೀತೈತೆ ಅಂತ ನಾನು ತಿಳ್ಕೊಳ್ಳೇಬೇಕು. ಕಮಲಿ ಅವರೇ, ಏನಾಯ್ತು? ಯಾಕೆ ಹಿಂಗೆ ಓಡ್ ಬರ್ತಿದ್ದೀರಾ? ಅನ್ನಪೂರ್ಣಮ್ಮ ಅಜ್ಜಿ ಮೊಮ್ಮಗಳಿಗೆ ಹೀಗಾಯ್ತು ಅಂತ ಬೇಜಾರಾಗ್ತಿದ್ಯಾ? ಏನು ಮಾಡೋಕ್ಕಾಗತ್ತೆ?
ಇದ್ಯಾವುದು ನಮ್ಮ ಕೈಲಿ ಇಲ್ವಲ್ಲ. ಸತ್ತಿರೋದು ಅಜ್ಜಿ ಮೊಮ್ಮಗಳಲ್ಲ ಸರ್. ವಾಟ್? ಹ್ಞೂ ಸರ್, ಅಜ್ಜಿಗೆ ಯಾರೋ ಮೋಸ ಮಾಡ್ತಾವ್ರೆ. ಏನು ಹೇಳ್ತೀರಾ ಕಮಲಿ ಅವರೇ? ಹೌದು ಸರ್. ಓ ಮೈ ಗಾಡ್, ಹಾಗಾದ್ರೆ ಬೇರೆ ಯಾವುದೋ ಹುಡುಗಿ ಬಾಡಿ ತಗೊಂಬಂದು ನಾಟಕ ಆಡ್ತೀಯಾರಾ? ಹೌದು ಸರ್, ಆದ್ರೆ ಇವ್ರನ್ನ ಸುಮ್ಕೆ ಬಿಡಬಾರ್ದು. ಇದರಿಂದ ಏನ್ ಸತ್ಯ ಐತೆ ಅಂತ ನಾವು ತಿಳ್ಕೋಬೇಕು. ಸರ್, ಹಾ ಏನಾಯ್ತು ಸರ್? ಹಾ, ಅದಕ್ಕೂ ಮುಂಚೆ ನಾವು ಒಂದು ಜಾಗಕ್ಕೆ ಹೋಗ್ಬೇಕು. ಬನ್ನಿ. ಸರ್, ಎಲ್ಲಿಗೆ? ಸತ್ಯ ತಿಳ್ಕೊಳ್ಳೋ ಮೊದಲನೇ ಜಾಗಕ್ಕೆ. ಕಮಲಿ ಅವರೇ, ಬನ್ನಿ. ಎಲ್ಲಿಗೆ ಕರ್ಕೊಂಡ್ ಬಂದವ್ರೆ? ಸರ್, ನಿಮ್ಮ ಹತ್ರ ಹಳೆ ಪೇಪರ್ಗಳಿರುತ್ತಲ್ಲ, ಜಸ್ಟ್ ರೆಫರೆನ್ಸ್ಗೆ ನಂಗೆ ಒಂದು ವಾರದ ಹಿಂದೆ ಪೇಪರ್ಸ್ಗಳು ಕೊಡ್ತೀರಾ ಪ್ಲೀಸ್? ಸರ್, ಏನು ಹುಡುಕ್ತಿದ್ದೀರಾ? ಒಂದು 5 ನಿಮಿಷ ಇರಿ, ಹೇಳ್ತೀನಿ. ಹಾ, ಕಮಲಿ ಅವರೇ, ಸಿಕ್ತು. ಇಲ್ಲಿ ನೋಡಿ. ಯಾರು ಅಂತ ಗೊತ್ತಾಯ್ತಾ? ಅಯ್ಯೋ ಸರ್, ಇದು ಅದೇ ಹುಡುಗಿ. ಎಕ್ಸಾಕ್ಟ್ಲಿ. ಈಗ ಅರ್ಥ ಆಯ್ತಾ ಕಮಲಿ ಅವರೇ, ಇದೆಲ್ಲ ಯಾರೋ ಬೇಕಂತ ಮಾಡ್ತಿರೋ ನಾಟಕ ಅಂತ? ಎಸ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಇದೆ. ಸೂಪರ್ ಸರ್, ನೀವು ಹೆಂಗ್ ಕಂಡಿಡಿದ್ರಿ? ವೈಲ್ಡ್ ಗೆಸ್ ಕಮಲಿ ಅವರೇ. ಒಂದು ಅಂದಾಜಲ್ಲಿ ಹೀಗೂ ಆಗಿರ್ಬೋದೇನೋ ಅಂತ ಗೆಸ್ ಮಾಡಿದೆ, ಹಾಗೆ ಆಗಿದೆ. ಆದ್ರೂ ಇದನ್ನೆಲ್ಲ ಯಾರು ಯಾಕೆ ಮಾಡ್ತವ್ರೆ ಅಂತಾನೆ ಗೊತ್ತಾಯ್ತಿಲ್ಲ ಸರ್. ಡೋಂಟ್ ವರಿ ಕಮಲಿ ಅವರೇ, ತಪ್ಪು ಮಾಡಿದವರು ಸುಳಿವುಗಳನ್ನ ಬಿಡದೆ ಅಂತೂ ಹೋಗಿರಲ್ಲ, ಸಿಕ್ಕ ಹಾಕೊಂಡೇ ಹಾಕೊಂತಾರೆ.